ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಭಯಪಡಿಸುವ ಉದ್ದೇಶ ಅಲ್ಲ, ಎಚ್ಚರಿಸುವಂತಹ ಉದ್ದೇಶ ಅಷ್ಟೇ. ಹಾಗಾಗಿ ಈ ಚರ್ಚೆಯನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ. ಗೆಸ್ಟ್ಗಳಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ ನಾನು. ಮೊದಲನೇದಾಗಿ ಗ್ರಾಹಕರು ರಾಜು ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಇನ್ನು ಆಹಾರ ತಜ್ಞರು ಡಾಕ್ಟರ್ ಪ್ರೇಮ ನಮ್ಮ ಜೊತೆ ಲೈವಿಗೆ ಝೂಮಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ ಅನ್ಕೊಳ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಇವತ್ತಿನ ಇಡೀ ಕಾರ್ಯಕ್ರಮದ ಹೈಲೈಟ್ಸೇ ನೀವು ಮೇಡಮ್, ಆಹಾರ ತಜ್ಞರಾಗಿ. ಆಹಾರವೇ ಆರೋಗ್ಯ, ಆಹಾರವೇ ಭಾಗ್ಯ ಅಂತ ಕೇಳ್ತಾ ಇದ್ವಿ. ಹಾಗಾದ್ರೆ ಈಗ ಆಹಾರವೇ ಕಾಯಿಲೆ ತರ್ತಾ ಇದೆ ಅಂತ ಹೇಳ್ಬೋದಾ ನಾವು ಇಂಥ ಸುದ್ದಿಯನ್ನ ಕೇಳಿದಾಗ? ಮೇಡಮ್, ಆಮ್ ಐ ಆಡಿಬಲ್? ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಮೇಡಮ್. ಓಕೆ, ಆಹಾರವೇ ಆರೋಗ್ಯ ಅಂತ ಇದ್ವಿ. ಅಂಡ್ ನಿಮ್ಗಳ ಹತ್ರ ಬಂದಾಗ ನೀವು ಹೇಳೋದೆ ಸೊಪ್ಪು ತರಕಾರಿ ತಿನ್ನಿ, ಸೊಪ್ಪು ತರಕಾರಿ ತಿನ್ನಿ ಅಂತ. ಆ ಸೊಪ್ಪು ತರಕಾರಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಸೊಪ್ಪು ತರಕಾರಿ ತಿಂದ್ರೆ ಮೆದುಳಿಗೆ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಅನ್ನುವ ಕೆಮಿಕಲ್ಗಳು ತರಕಾರಿಗಳಲ್ಲಿದ್ದಾಗ ನಾವ್ ಏನ್ ತಿನ್ಬೇಕು? ಹಾಗಾದ್ರೆ ನಿಮ್ಗಳಿಗೆ ಟಾಸ್ಕ್ ಇದು. ಎಂತ ವಿಪರ್ಯಾಸ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದಾಗಿದ್ದಂಗೆ ಹಿಡಿದು ಕಡೆ ತನಕನೂ ಅವನ ಆಹಾರವನ್ನ ತಿನ್ಲೇಬೇಕು. ಪ್ರಾರಂಭದಲ್ಲಿ ಹಾಲಿಂದ ಶುರು ಮಾಡಿ ಕಡೆ ತನಕ ಅವನು ಆಹಾರವನ್ನ ತಗೊಳ್ತಾನೆ ಇರ್ಬೇಕು. ಆಹಾರ ಹಿಂಗೆ ಮನುಷ್ಯನ್ಗೆ ಜೀವನ ಇಲ್ಲವೇ ಇಲ್ಲ, ಅವನಿಗೆ ಬದುಕಿಲ್ವೇ ಇಲ್ಲ. ಅವನಿಗೆ ಬೆಳೆಯೋಕ್ಕೂ ಆಹಾರ ಬೇಕು, ರೋಗದ ನಿರೋಧಕ ಶಕ್ತಿಗೂ ಆಹಾರ ಬೇಕು, ಎಲ್ಲಕ್ಕೂ ಆಹಾರ ಬೇಕು. ಇಂಥ ಆಹಾರಗಳು ಇವತ್ತು ತಿನ್ನಕ್ಕೆ ಆಗದೆ ಇರೋ ಮಟ್ಟಗಳಾಗಿದೆ ಅಂತ ಈಗ ನೀವು ಈ ಪೊಲ್ಯೂಷನ್ ಬೋರ್ಡ್ ಇರ್ಬೋದು, ಫುಡ್ ಸ್ಟ್ಯಾಂಡರ್ಡ್ಸ್ನವರು ಪ್ರತಿಯೊಬ್ರು ಮಾಡಿರೋ ಸರ್ವೆನಲ್ಲಿ ತುಂಬಾ ಭಯಂಕರವಾಗಿರೋ ಅಂಶ ಏನು ಇದೆ ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ಏನೇನು ಆಗದೆ ಇರುವಂತಹ ಕೆಲವು ಹೆವಿ ಮೆಟಲ್ಸ್ ಇದರಲ್ಲಿ ಸಿಕ್ಕಿದೆ. ಇದು ಯಾಕಷ್ಟು ಏನೇನು ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರೆ, ಅದನ್ನ ಹೇಳಲಿಕ್ಕೂ ಆಗದೆ ಇರೋಷ್ಟು ಈ ಹೆವಿ ಮೆಟಲ್ಗಳು ದೇಹದ ಒಳಗಡೆ ಹೋದಾಗ ಈ ಅನ್ಟ್ರೇಸಬಲ್ ಎಲಿಮೆಂಟ್ಸ್ ಅನ್ನ ಡಿಟೆಕ್ಟ್ ಮಾಡ್ಲಿಕ್ಕೂ ಕಷ್ಟ ಆಗುವಂತಹ ಮೆಟಲ್ಗಳು ಇವತ್ತು ನಮ್ಮ ಆಹಾರದಲ್ಲಿ ಸೇರ್ಕೊಂಡಿದೆ. ಇಷ್ಟೆಲ್ಲ ಏನ್ ಮಾಡ್ತಾ ಇದ್ದೀವಿ, ಈ ಒಂದೊಂದು ಮೆಟಲ್ ಯಾವ್ಯಾವ ತರ ತೊಂದರೆ ಕೊಡುತ್ತೆ ಅಂತಂದ್ರೆ, ನಾವು ದಿನವೆಲ್ಲ ಮಾತಾಡ್ಬೋದು ಅಷ್ಟು ಮಟ್ಟಿಗೆ ತೊಂದರೆಗಳನ್ನ ಇವುಗಳೆಲ್ಲ ಕೊಡುತ್ತೆ. ಈಗ ನಿಮ್ಮ ರಿಪೋರ್ಟ್ ಅಲ್ಲಿ ಏನ್ ಬರ್ತಿದೆ, ಸುಮಾರು ವೆರೈಟೀಸ್ ಆಫ್ ತರಕಾರಿಗಳಿದೆಯಲ್ವಾ, ಸುಮಾರು ಒಂದು 70-80. ಸೋರೆಕಾಯಿ, ತೊಂಡೆಕಾಯಿ, ಹಾಗಲಕಾಯಿ ಬಹಳ ಪ್ರಮುಖವಾಗಿ ಇಷ್ಟು ವೆರೈಟಿ ತರಕಾರಿಗಳಲ್ಲಿ ನಾನಾ ತರದ ಹೆವಿ ಮೆಟಲ್ಗಳು ಸಿಕ್ಕಿದೆ. ಎಲ್ಲಾದ್ರಲ್ಲೂ ಹೆವಿ ಮೆಟಲ್ ಸಿಕ್ಕಿದೆ. ಅದರಲ್ಲಿ ಒಂದು ನಾನು ಸ್ಪಷ್ಟವಾಗಿ ಪಡಿಸ್ತೀನಿ ವೀಕ್ಷಕರಿಗೆ ಅರ್ಥ ಆಗ್ಲಿ. ಅಯನ್ ಅಂತ ಅನ್ನೋದು ಬೇಕೇ ಬೇಕಾಗಿರುವಂತಹ ಒಂದು ಆಹಾರಾಂಶ. ಕಬ್ಬಿಣ ಇಲ್ಲದೆ ನಮ್ಗೆ ಆಗೋದೇ ಇಲ್ಲ. ಕಬ್ಬಿಣ ನಮ್ಗೆ ಗರ್ಭಿಣಿ ಹೆಣ್ಮಕ್ಳಿಂದ ಹಿಡಿದು ಮೆನೋಪಾಸ್ ಆಗೋ ಹೆಂಗಸರಿಗೆ, ಗಂಡಸರಿಗೂ ಕೂಡ, ಅದರಲ್ಲೂ ಗಂಡಸರಲ್ಲಿ ಅಡಾಲೆಸೆಂಟ್ಸ್ ಅಲ್ಲಿ ಹೆಚ್ಚಿನ ಕಬ್ಬಿಣದ ಅಂಶ ಬೇಕಾಗತ್ತೆ. ಆ ನಂತರ ಕಬ್ಬಿಣ ಎಲ್ರಿಗೂ ಬೇಕೇ ಬೇಕು. ಇಷ್ಟು ಬೇಕಾಗಿರುವಂತಹ ಕಬ್ಬಿಣ ಈ ರೀತಿ ಸಿಕ್ಕಿದಾಗ ನೋಡಿ, ಇಲ್ಲಿ ಎರಡು ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೋಬೇಕು. ಆಹಾರದ ಮೂಲಕ ಸಿಕ್ಕುವಂತ ಕಬ್ಬಿಣನೇ ಬೇರೆ. ಅಂದ್ರೆ ಆಹಾರದ ಒಳಗಡೆ ಸಹಜವಾಗಿ ಕಬ್ಬಿಣದ ಎಲಿಮೆಂಟ್ ಇದೆಯಲ್ಲ, ಈ ತರಹದ ಕಬ್ಬಿಣ ನಮ್ಗೆ ಬೇಕು. ಫುಡ್ ಸೋರ್ಸ್ ಇಂದ ನಮ್ಗೆ ಕಬ್ಬಿಣವನ್ನ ತಗೊಳುತ್ತೆ. ಆದ್ರೆ ಇವತ್ತು ಈ ಪೊಲ್ಯೂಷನ್ ಬೋರ್ಡ್ ಇಂದ ನಮ್ಗೆ ಏನು ಕಬ್ಬಿಣ ಸಿಕ್ಕಿದೆ ಅಲ್ಲ, ಅದನ್ನ ದೇಹ ಖಂಡಿತ ಅದನ್ನ ಜೀರ್ಣಿಸ್ಕೊಳ್ಳೋದು ಇಲ್ಲ, ಅರ್ಗಿಸ್ಕೊಳ್ಳೋದು ಇಲ್ಲ. ಸೊ ಈ ತರಹದ ಕಬ್ಬಿಣ ವಿಪರೀತ ದೇಹಕ್ಕೆ ತೊಂದರೆ ಮಾಡುತ್ತೆ. ಇದು ಆಕ್ಚುಲಿ ನಾವು ಆಹಾರದ ಮೂಲಕ ನಾವು ಎಷ್ಟು ಕಬ್ಬಿಣ ತೆಗೆದುಕೊಂಡ್ರು ಅಯನ್ ಓವರ್ಲೋಡ್ ಆಗೋದಿಲ್ಲ, ಆಗಲ್ಲ. ಶಕ್ತಿ ಇದೆ, ಅಯನ್ ಓವರ್ಲೋಡ್ ಆಗಲ್ಲ. ಉದಾಹರಣೆಗೆ ನಾನು ಹೇಳ್ತೀನಿ, ಈಗ ನೀವು ಒಂದು ಪಾಲಕ್ ಅಂತ ತಗೊಳ್ಳೋಣ, ಒಂದು ಉದಾಹರಣೆ ಅಷ್ಟೇ. ನೀವು ನಮ್ಗೆ ಬೇಕಾಗಿರೋದಕ್ಕಿಂತನೂ 28 ಮಿಲಿಗ್ರಾಮ್ಗಿಂತನೂ ಜಾಸ್ತಿ ತಗೊಂಡಿದ್ದೀರಾ ಒಂದಷ್ಟು ಪೀರಿಯಡ್ ಅಂದ್ರೆ ನಮ್ಗೇನು ಓವರ್ಲೋಡ್ ಆಗಲ್ಲ. ಆದರೆ ಈ ತರಹದ ನಮ್ಗೆ ಕಬ್ಬಿಣ ಸಿಕ್ಕಿದೆಯಲ್ಲ, ಇಂಡಸ್ಟ್ರಿಯಲ್ ವೇಸ್ಟ್ ಇಂದ ಬಂದಿರುವಂತಹ ಈ ಕಬ್ಬಿಣ ಇದೆಯಲ್ವಾ, ಇದನ್ನ ನಾವು ಸ್ವಲ್ಪ ತೆಗೆದುಕೊಂಡ್ರು ಕೂಡ ವಿಪರೀತವಾದಂತಹ ಆರೋಗ್ಯದ ತೊಂದರೆಗಳನ್ನ ಉಂಟು ಮಾಡುತ್ತೆ. ಎಲ್ಲ ಬಂದ್ಬಿಟ್ಟಿದ್ರೆ
ಈ ಕಬ್ಬಿಣ ಮಣ್ಣಲ್ಲಿ ಇರಬಹುದು, ಮಣ್ಣಿಂದ ಹೆಚ್ಚಾಗಿ ಬಂದಿದೆ ಇದು ಕಬ್ಬಿಣ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಪ್ರಮಾಣದಲ್ಲಿ ನಾವು ಫರ್ಟಿಲೈಸರ್ಸ್ ಅನ್ನ ಉಪಯೋಗಿಸ್ತಾ ಇದೀವಿ. ಮಣ್ಣೆ ಹಾಳಾಗೋಗಿದೆ. ಈ ಸ್ಟಡಿ ಪ್ರಕಾರ ಮಣ್ಣೆ ಹಾಳಾಗೋಗಿರೋದು. ಹೌದು. ಈ ಮಣ್ಣು ಬರ್ತಾ ಇದೆ, ಮಣ್ಣು ಹಾಳಾಗಿದೆ. ಅಂದ್ರೆ ಈ ಮಣ್ಣು ಹಾಳಾಗೋಕ್ ಕಾರಣ ಯಾರು? ನಾವು ಯಾವ ಅದಕ್ಕೆ ವೇಸ್ಟ್ ಗಳನ್ನ ಹಾಕ್ತಾ ಇದೀವಿ ನೋಡಿ. ಇಂಡಸ್ಟ್ರಿಯಲ್ ವೇಸ್ಟ್ ಹಾಕ್ತಿದೀವಿ, ಫರ್ಟಿಲೈಸರ್ಸ್ ಇಂದ ಬರುತ್ತೆ, ಸ್ಪೆಷಲಿ ಇಂಡಸ್ಟ್ರಿಯಲ್ ವೇಸ್ಟ್ ಇಂದಾನು ಬರುತ್ತೆ. ಈಗ ಇಂಡಸ್ಟ್ರಿಯಲ್ ವೇಸ್ಟ್ ಅಲ್ಲಿ ಯಾವ್ಯಾವ ತರ ಬರ್ತೇನೆ, ಎಷ್ಟೆಷ್ಟು ತರಹದ ಏನೇನು ರೀತಿಯ ಇಂಡಸ್ಟ್ರಿಯಲ್ ವೇಸ್ಟ್ ಇದೆಯೋ ಅದ್ರಲ್ಲಿ ಎಲ್ಲಾದ್ರಲ್ಲೂ ನಮ್ಗಿದು ಸಿಗುತ್ತೆ. ಇದು ತುಂಬಾ ಕೆಟ್ಟದಾದಂತಹ ಕಬ್ಬಿಣ ಆಗಿರೋದ್ರಿಂದ ಇದು ನಮ್ಮ ದೇಹದ ಮೇಲೆ, ಪ್ರಮುಖವಾಗಿ ನಮ್ಮ ಹೃದಯದ ಮೇಲೆ ಆಘಾತವನ್ನ ಉಂಟು ಮಾಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಕಬ್ಬಿಣಕ್ಕೆ ಆಂಟಿ ಆಕ್ಸಿಡೆಂಟ್ ಗುಣಗಳಿದೆ, ಆಯ್ತಾ? ಆದ್ರೆ ಈ ತರದ ಕಬ್ಬಿಣವನ್ನ ನಾವು ತೆಗೆದುಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇಹದಲ್ಲಿ ಆಕ್ಸಿಡೇಷನ್ ಬೇಗ ಬೇಗ ಆಗಕ್ಕೆ ಶುರು ಆಗುತ್ತೆ. ಆಕ್ಸಿಡೇಷನ್ ಬೇಗ ಆಗುತ್ತೆ, ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ. ಫ್ರೀ ರ್ಯಾಡಿಕಲ್ಸ್ ಅಂತಂದ್ರೆ ಒಂದು ರೀತಿಯ ವಿಷ ಅಂತಾನೆ ಇಟ್ಕೊಳ್ಳೋಣ ನಾವು ಅದನ್ನ, ಟಾಕ್ಸಿನ್ಸ್ ಆಯ್ತಾ. ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ. ಹೀಗೆ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆದಾಗ ಮೊದಲನೇದಾಗಿ ನಮ್ಗೆ ತೊಂದರೆ ಮಾಡೋದು ಹೃದಯಕ್ಕೆ. ಹೃದಯಾಘಾತ ಹೆಚ್ಚುತ್ತೆ ಈ ತರಹದ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆದಾಗ. ನಂತರ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನ ನಾವು ಹೊರಗಡೆ ಹಾಕ್ಬೇಕಲ್ಲ, ಹೊರಗಡೆ ವಿಸರ್ಜಿಸುವ ಅಂಗಗಳು ಯಾರು? ಲಂಗ್ಸ್ ಇರ್ಬೋದು, ತುಂಬಾ ತೊಂದರೆ ಆಗುತ್ತೆ, ಮೂತ್ರಕೋಶಕ್ಕೆ ತೊಂದರೆ ಆಗುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.